ಭಸ್ಮದ ಗುಡ್ಡದ ವಿಶೇಷತೆ ಈ ವಿಡಿಯೋ ಒಳಗ ತಿಳ್ಕೊಂಬಂತ. ಅಷ್ಟಕ್ಕೂ ಇದಕ್ಕೆ ಭಸ್ಮದ ಗುಡ್ಡ ಯಾಕೆ ಅಂತಾರ ಅಂತ ಹೇಳಿದ್ರ, ದತ್ತಾತ್ರೇಯ ಸ್ವಾಮಿಗಳು ಒಬ್ಬ ಬ್ರಹ್ಮ ರಾಕ್ಷಸಗ ಈ ಜಾಗದೊಳಗ ಧ್ವಂಸ ಮಾಡ್ಬಿಟ್ಟಿರಂತ. ಸೊ ಧ್ವಂಸ ಆದಂತ ರಾಕ್ಷಸ ಭಸ್ಮ ಆಗ್ಬಿಟ್ಟಿನಂತ. ಪೂರ ದೇವ್ರ ಧ್ವಂಸ ಮಾಡಿದಂತ ಈ ಜಾಗದೊಳಗ ಔಷಧಿ ಗುಣ ಅದ ಅಂತೇಳಿ ಒಂದು ದೇವ್ರಿನ ಪ್ರಸಾದ ಅಂತ ತಿಳ್ಕೊಂಡು ಇದುವರೆಗೂ ಜನ ಏನ್ ಮಾಡ್ಲತ್ತಾರ ಅಂತ ಹೇಳಿದ್ರ, ಈ ಜಾಗಕ್ಕೆ ಬಂದು ಪೂಜೆ ಮಾಡ್ಕೊಂಡು ಹೋಗೋದಲ್ದೇನೆ ಅವ್ರ ಮನೆಗೆ ಇಲ್ಲಿರಂತ ಮಣ್ಣನ್ನ ತಗೊಂಡು ಹೋಗ್ಲತ್ತಾರ. ಅದು ದಿನನಿತ್ಯ ರೀತಿ ಯಾವ ರೀತಿ ಯೂಸ್ ಮಾಡ್ತಾರ ಅಂದ್ರೆ ದೇವ್ರ ಪ್ರಸಾದ ತರ ಹಣಿಗೆ ಹಚ್ಕೋತಾರ. ವಿಭತ್ತಿ ಹೆಂಗ್ ಹಚ್ಕೊಂಬಲ್ಲ ಆ ರೀತಿ ಹಚ್ಕೋತಾರ. ಇದೆಲ್ಲಿಂದು ಅಂತ ಹೇಳಿದ್ರ, ಗಣಗಾಪುರ್ಲಿಂತ ಸಂಗಮಕ್ಕೆ ಹೋಗೋ ಹಾದಿ ಒಳಗ ಸೆಂಟರ್ ಒಳಗ ಈ ಭಸ್ಮದ ಗುಡ್ಡ ನೋಡ್ಲಿಕ್ಕೆ ಕಾಣಿಸ್ತದ. ಇದೇ ನೋಡ್ಲತ್ತಿರಲ್ಲ, ಇದು ಔದುಂಬರ್ ಗಿಡ ಅಂತ ಹೇಳಿ, ಇದು ಸಂಗಮನೊಳಗೆ ಇರೋದಂತದೊಂದು ಔದುಂಬರ್ ಗಿಡ. ಇದ್ರ ಕೆಳಗ ಸ್ವಾಮಿಗಳು ಏನ್ ಮಾಡ್ತಿದ್ರು ಅಂತ ಹೇಳಿದ್ರು, ಕುಂತು ಜಪ ಮಾಡ್ತಿದ್ರಂತ. ಅದೇ ರೀತಿ ಇಂದಿಗೂ ಕೂಡ ಏನ್ ಮಾಡ್ತಾರ ಅಂತ ಹೇಳಿದ್ರೆ, ಇಲ್ಲಿ ದೇವ್ರದು ಚರಿತ್ರೆ ಎಲ್ಲ ಓದ್ಕೋತ ಮತ್ತೆ ಜಪ ಮಾಡ್ಕೋತ ಇಲ್ಲಿ ಈ ಗಿಡದ ತೆಳಗ ಕುಂದಿರ್ತಾರ. ಇದು ಸಂಗಮನೆ ನೋಡ್ಲಿಕ್ ಕಂಡ್ರ ಮೇನ್ ಊರೊಳಗ ಇದು ದತ್ತ ಮಹಾರಾಜರದು ದೇವಸ್ಥಾನ ನೋಡ್ಲಿಕ್ಕ ಕಾಣಿಸ್ತದ. ಈ ದೇವಸ್ಥಾನದ ಒಳಗ ಒಂದು ಬ್ರಹ್ಮ ರಾಕ್ಷಸ ಗಿಡ ಕೂಡ ನೋಡ್ಲಿಕ್ಕೆ ಕಾಣಿಸ್ತದ. ಪೂರಾ ಡೀಟೇಲ್ ಆಗಿ ನಿಮಗೆ ವಿಡಿಯೋ ನೋಡ್ಬೇಕಾಗಿತ್ತು ಅಂತ ಹೇಳಿದ್ರೆ ನಾನು ಯೂಟ್ಯೂಬ್ ಒಳಗ ಅಪ್ಲೋಡ್ ಮಾಡಿರ್ತೀನಿ. ನನ್ನ ಬಯೋ ಒಳಗೆ ಲಿಂಕ್ ಇರ್ತದೆ, ಕ್ಲಿಕ್ ಮಾಡ್ಕೊಂಡು ನೋಡ್ರಿ ಅಂತ ಹೇಳ್ತೀನಿ. ನೋಡಿ ಹಂಗೆ ಬರಬೇಡ್ರಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡ್ರಿ.